ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಸಳೆ ಹಾಗೂ ಅಲಸಂಡೆ ಬೀಜವನ್ನು ಗಸಿ ಮಾಡ್ತಾ ಇದ್ದೇನೆ. ಇಷ್ಟು ಬಸಳೆಯನ್ನು ತಗೊಂಡಿದ್ದೇನೆ. ಇದು ಮನೆಯಲ್ಲಿ ಆಗಿರುವಂತಹ ಬಸಳೆ. ಇದನ್ನು ಹೀಗೆ ಕಟ್ ಮಾಡಿ ಅನಂತರ ಇದನ್ನು ಚೆನ್ನಾಗಿ ತೊಳೆದು ಇಟ್ಟುಕೊಂಡದ್ದು. ಆಮೇಲೆ ಇಲ್ಲಿ ಇಷ್ಟು ಬಿಳಿ ಅಲಸಂಡೆ ಬೀಜವನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ತೊಳೆದು ಇದರೊಟ್ಟಿಗೆ ಹಾಕಿ ಒಟ್ಟಿಗೆ ಬೇಯಿಸ್ತಾ ಇದ್ದೇನೆ. ಈ ಒಂದು ಕಪ್ನಲ್ಲಿ ಇಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೀರು ಬಸಳೆ ಬೇಯಲಿಕ್ಕೆ ಬೇಕಾಗ್ತದೆ ಸ್ವಲ್ಪ ಜಾಸ್ತಿ. ಇನ್ನು ಇದನ್ನೊಂದು ಅರ್ಧ ಗಂಟೆಯಷ್ಟು ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಿ ಬ್ಯಾಡಿಗೆ ಮೆಣಸು ಹಾಗೂ ಊರಿನ ಮೆಣಸನ್ನು ಹುರಿದಿಟ್ಟುಕೊಂಡಿದ್ದೇನೆ. ಟೋಟಲ್ 6 ಉಂಟು. ಹಾಗೆ ಸ್ವಲ್ಪ ಕೊತ್ತಂಬರಿ 1 ಚಮಚದಷ್ಟು, ಹಾಗೆ 1 ಚಮಚದಷ್ಟು ಜೀರಿಗೆ, ಇದನ್ನು ಕೂಡ ಹುರಿದಿಟ್ಟುಕೊಂಡಿದ್ದೇನೆ. ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಸ್ವಲ್ಪ ಹುಳಿ ಹಾಗೂ 6-5 ಬೆಳ್ಳುಳ್ಳಿ ಹೆಸರನ್ನು ತಗೊಂಡಿದ್ದೆ. ಎಲ್ಲವನ್ನು ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಕೂಡ ಇದರೊಟ್ಟಿಗೆ ಹಾಕ್ತಾ ಇದ್ದೇನೆ. 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದು ಒಂದು ಅರ್ಧದಷ್ಟು ರುಚಿಯಾದ ನಂತರ ಇದಕ್ಕೆ ಹುರಿದಿಟ್ಟುಕೊಂಡಂತಹ 1 ಚಮಚ ಸಾಸಿವೆಯನ್ನು ಇದಕ್ಕೆ ಸೇರಿಸಿಕೊಂಡು 1 ಸುತ್ತು ತಿರುಗಿಸಬೇಕು. ಈ ಬಸಳೆ ಹಾಗೂ ಅಲಸಂಡೆ ಬೀಜ ಅರ್ಧ ಬೇಯುವಾಗ ಇದಕ್ಕೆ ಉಪ್ಪನ್ನು ಹಾಕಿಕೊಳ್ಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ ನಂತರ ಒಂದು 10 ನಿಮಿಷ ಹಾಗೆಯೇ ಮುಚ್ಚಳ ಮುಚ್ಚಿ ಇಡಬೇಕು. ಈಗ ಇದು ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ರೆಡಿ ಮಾಡಿಟ್ಟುಕೊಂಡಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ತುಂಬ ನೀರು ಮಾಡಬಹುದು. ಇದು ಗಸಿ ಮಾಡೋದರಿಂದ ನೀರು ಸ್ವಲ್ಪ ಸಾಕಾಗ್ತದೆ. ಇನ್ನೊಂದು 5 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡಬೇಕು ಕುದಿಲಿಕ್ಕೆ. ಈಗ ಇಲ್ಲಿ ಬಸಳೆ ಮತ್ತು ಅಲಸಂಡೆ ಬೀಜದ ಗಸಿ ರೆಡಿಯಾಗಿದೆ. ಇದಕ್ಕೆ ಬೇಕಾದರೆ ಒಗ್ಗರಣೆಯನ್ನು ಹಾಕ್ಬೋದು. ಆದರೆ ಬಸಳೆಗೆ ಯಾರೂ ಒಗ್ಗರಣೆಯನ್ನು ಹಾಕೋದಿಲ್ಲ ಜಾಸ್ತಿಯಾಗಿ. ನಾನು ಹಾಗೆ ಮಾಡ್ತಾ ಇದ್ದೇನೆ, ಒಗ್ಗರಣೆ ಹಾಕೋದಿಲ್ಲ ಇಲ್ಲಿ. ಬಸಳೆ ಹಾಗೂ ಅಲಸಂಡೆ ಬೀಜದ ಗಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.